ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಆಫೀಸ್ ಪಾರ್ಟಿ ಇದೆ, ಬೂಸ್ಟ್ ಡೇ ಅಂತ. ಹ್ಯೂಜ್ ಪಾರ್ಟಿ ಇದು. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಗ್ಯಾದರ್ ಆಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಈ ತರ ಇಷ್ಟು ದೊಡ್ಡ ಪಾರ್ಟಿ ಮಾಡ್ತಾ ಇರೋದು. ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ನಲ್ಲಿ ಪರ್ಚೇಸ್ ಮಾಡಿರೋದು, ಮತ್ತೆ ಬೂಟ್ಸ್ ಬ್ಲಾಕ್ ಕಲರ್. ತುಂಬಾ ಚಳಿ ಇದೆ, ಮಳೆ ಇದೆ, ಸೊ ಹಾಗಾಗಿ ನಾನು ಫುಲ್ ಬೂಟ್ಸ್ ಹಾಕಿದ್ದೀನಿ. ನಾನು ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಯಾವ್ದು ಕಾನ್ಫಿಡೆನ್ಷಿಯಲ್ ಅದನ್ನ ನಾನು ಹಾಕೋದಿಲ್ಲ. ಸ್ಟೇ ಟ್ಯೂನ್ಡ್. ಅರಿಯಾದ್ ನಾನು ರೆಡಿ ಆಗಿದ್ದಾಳೆ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಅವಳನ್ನ ನನ್ನ ಫ್ರೆಂಡ್ ಅಂಕಿತಾ ಮನೆಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಅರಿಯಾದ ಟೇಕ್ ಟಾಕ್ ಟಾಕ್ ಮೈಕ್. ಮಾತಾಡೆ. ಹೆಲೋ, ನಾವು ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ. ಹೆಲೋ, ಇವಾಗ ಹೊರಟಿದ್ದೀವಿ. ನನ್ನ ಫ್ರೆಂಡ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಅವರೊಟ್ಟಿಗೆ ಅರಿಯಾದ್ನ ಕರ್ಕೊಂಡು ಅಂಕಿತಾ ಮನೆಯಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಹೋಗ್ತೀವಿ. ಇಲ್ಲಿ ಬಾ, ತಗೋ ಮೈಕ್, ಇಲ್ಲಿದ ಬಾ, ತಗೊಳ್ಳೆ. ಅವಳು ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಮಾತಾಡಿ. ಇಲ್ಲ ಇಲ್ಲ. Hi, what are you doing? We are going to Anna Hill. Bye. ನೀನ್ ಮಾಡ್ಬೇಕು ಸ್ವಲ್ಪ ಹ್ಯಾಂಡ್. ಮಾಡು, ಸ್ಟಾರ್ಟ್. ನೀನ್ ಜಂಪ್ ಮಾಡ್ಬೇಕು, ಅವಾಗ ನಾನು ಹಿಂಗಲ್ಕು ಹಠ ಮಾಡಬಾರ್ದು, ಆಯ್ತಾ? ರನ್ 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 ಫಾಸ್ಟ್. Can you go alone? Can you go up by yourself? Yes. Yes, I can do, but sometimes I don't. Go fast. I'm so scared. Okay, come, I will drop you. Bye bye, sweet too. Kissi kodu mama. Nina wait now. Kissi kodu mama. Wait. Open irbodu nodu. Bye Gulku. Bye. Because I was speaking too much. I listen to peppy music. I like dance so much. So I'm stepping on the gas. I shifted to 100, but I didn't miss that. I changed. ಆಫೀಸಿಂದ ಎಲ್ಲರಿಗೂ ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇತ್ತು. ನನ್ನ ಹಸ್ಬೆಂಡು ಬಸ್ಸಲ್ಲೇ ಹೋಗಿದ್ದಾರೆ. ನಾನು ನನ್ನ ಫ್ರೆಂಡು ಮತ್ತು ಅವ್ರ ಕೊಲ್ಲಿಗ್ ಒಟ್ಟಿಗೆ ನನ್ನ ಫ್ರೆಂಡ್ ಕಾರಲ್ಲಿ ಬಂದೆ. ಸೊ ವಾಪಸ್ ಬರುವಾಗ ಕೂಡ ನಾನು ಅವ್ರ ಜೊತೆನೇ ಬಂದಿರೋದು. ಅಲ್ಲಿ ಫುಲ್ ಆಗಿಬಿಟ್ಟಿದೆ. ನಾವು 1:05 ಆಯಿತು. No. That was really... Yeah. Okay. Here we are. I'm not good with straight parking. I'm gonna do reverse parking. ಎಲ್ಲ ಕಡೆ. ಸೊ ಇಲ್ಲಿ ಇವಾಗ ನಾವು ರೀಚ್ ಆಗಿದ್ದೀವಿ. ಅದೇ ಸ್ಟೇಡಿಯಂ ಒಳಗಡೆ ಹೋಗಬೇಕು. ಎಲ್ಲರಿಗೂ ಒಂದೊಂದು QR ಕೋಡ್ ಕೊಟ್ಟಿದ್ದಾರೆ. QR ಕೋಡ್ ತೋರಿಸ್ಬಿಟ್ಟು ನಾವು ಒಳಗೆ ಎಂಟ್ರಿ ಆಗಬೇಕು. ಕ್ಯಾನ್ ಐ ಟೇಕ್ ಯುವರ್? I will take yours. ಇವರು ನನ್ನ ಫ್ರೆಂಡ್ ರಾಜಿ. ಇವರೇ ನನಗೆ ಇವಾಗ ಡ್ರಾಪ್ ಮಾಡಿದ್ದು. I'm not there. I'm not going. No, they will allow. You have ID card? Maybe you can show your mail. ಇಲ್ಲಿ ಬ್ಯಾಂಡ್ ಕೊಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿರೋರಿಗೆ. ಇಲ್ಲಿ ನಮಗೆ ಬ್ಯಾಂಡ್ ಸಿಕ್ತು. ಇಲ್ಲೆಲ್ಲ ನಾವು ನಮ್ಮ ಜಾಕೆಟ್ಸ್ನ ಇಲ್ಲಿ ಇಡಬೇಕು. ನೋಡಿ ಇಷ್ಟು ದೊಡ್ಡ ಸ್ಟೇಡಿಯಂ ಇದೆ. ವಾಟರ್ ಕೊಡ್ತಾ ಇದ್ದಾರೆ. ಸ್ಮೂದೀಸ್ ಕೊಟ್ಟು
ಇದು ಬಂದು ಸ್ಟೇಡಿಯಮ್ಮು. ಇಲ್ಲಿ ಸ್ಪೋರ್ಟ್ಸ್ ಲೈಕ್ ಬಾಸ್ಕೆಟ್ಬಾಲ್ ಮ್ಯಾಚಸ್ಸು ಎಲ್ಲನೂ ನಡೆಯುತ್ತೆ. ನಾವು ಅರೌಂಡ್ 2000 ಎಂಪ್ಲಾಯೀಸ್ ಗ್ಯಾದರ್ ಆಗಿದ್ವಿ. ಇಟ್ ವಾಸ್ ಅ ಹ್ಯೂಜ್ ಇವೆಂಟ್. ಸ್ವೀಡನಲ್ಲಿ ಇಷ್ಟು ಜನನ ಒಟ್ಟಿಗೆ ಸೇರಿಸಿ ಈ ಥರ ಫಂಕ್ಷನ್ಸ್ ಮಾಡೋದೆಲ್ಲ ತುಂಬ ಕಡಿಮೆ, ಯಾಕಂದರೆ ಅಷ್ಟೆಲ್ಲ ಜನ ಸೇರೋದಿಲ್ಲ. ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ಸ್ವೀಡನಲ್ಲಿ ಇಷ್ಟು ಜನನ ಒಟ್ಟಿಗೆನೆ. ಮೊದಲೇದಾಗಿ ಕಂಪನಿ ಬಗ್ಗೆ ಲಾಟ್ ಆಫ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿದರು. ಅದು ಕಾನ್ಫಿಡೆನ್ಷಿಯಲ್ ಇರೋ ಕಾರಣ ನಾನು ಅದು ಯಾವುದು ವಿಡಿಯೋ ಮಾಡಿಲ್ಲ. ಹಲವಾರು ಎಂಪ್ಲಾಯೀಸು ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರು. ಲೈಕ್ ಮೋಟಿವೇಶ್ನಲ್ ಸ್ಪೀಚ್ ಥರ ಇತ್ತು. ಹಲವಾರು ಇನ್ಸ್ಪೈರಿಂಗ್ ಸ್ಟೋರೀಸ್ ಎಲ್ಲ ಶೇರ್ ಮಾಡಿದ್ರು. ಅದಾದ ನಂತರ ಇನ್ ಬಿಟ್ವೀನು ಮ್ಯೂಸಿಕ್ ನಡೀತಾ ಇತ್ತು. ಸಿಂಗರ್ಸ್ ಎಲ್ಲ ಬಂದಿದ್ರು. ಇಲ್ಲಿ ಅರೌಂಡ್ 4 to 5 hours ನಾವು ಕುತ್ಕೊಂಡಿದ್ವಿ. ಸ್ಪೀಚು ಟಾಕ್ಸ್ ಎಲ್ಲ ಇತ್ತು ಇನ್ ಬಿಟ್ವೀನ್ ಮ್ಯೂಸಿಕ್. ಮತ್ತು ಟಾಕ್ಸ್ ಲೈಕ್ ಫೈನಾನ್ಸ್ ಹೆಡ್ ಇರ್ಬೋದು, CEOಸು, ಅದರ್ ಹೆಡ್ಸ್ ಎಲ್ಲ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ರು. ಅದಾದಮೇಲೆ ಕಾಫಿ ಬ್ರೇಕ್ ಇತ್ತು. ಸೊ ಹೀಗೆ 6:30ವರೆಗೂ ನಾವು ಇಲ್ಲೇ ಇದ್ವಿ. ಇನ್ನೊಬ್ಬರು ಮೋಟಿವೇಶ್ನಲ್ ಸ್ಪೀಚ್ ಬಂದಿದ್ರು. ಸೊ ಅವ್ರದ್ದು ಸ್ವಲ್ಪ ಸ್ಪೀಚ್ ನಡೀತು. ಮೋಸ್ಟ್ ಆಫ್ ಎಲ್ಲ ಸ್ವೀಡಿಷಲ್ಲಿತ್ತು. ಟ್ರಾನ್ಸ್ಲೇಟರಿಗೆ ಕೂಡ QR ಕೋಡ್ ಇತ್ತು. ಅದರಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಅವ್ರು ಮಾತಾಡ್ತಾ ಇರೋದು ಇಂಗ್ಲೀಷಲ್ಲಿ ಕೂಡ ನಾವು ನೋಡಬಹುದಾಗಿತ್ತು. Jag tänkte att vi skulle börja med någonting. Jag tänker att det kanske är enklast om alla ställer sig upp. Ska vi prova det och bara köra igång med en gång? De är ganska lika. Buddy, you're going to make a big noise playing in the street. Gonna be a big man someday. You got money on your legs. Your big business. Kicking your brain all over. Singing, we will rock it. We will rock it. Maybe the taste of it. We are purple. Is we cool, man? ಅಲ್ಲಿಂದ ಮುಗಿಸ್ಕೊಂಡು ನಾವು ಪಾರ್ಟಿ ಹಾಲಿಗೆ ಹೊರಟ್ವಿ. ಅಲ್ಲಿ ಆನ್ ದ ವೇ ಈ ರೀತಿ ಚಿಪ್ಸ್ ಇಟ್ಟಿದ್ರು. ಇದು ಬಂದು ಪಾರ್ಟಿ ಹಾಲು. ಈ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ಸೂಪರಾಗಿ ಅರೇಂಜ್ ಮಾಡಿದರು. ಆಮೇಲೆ ಶ್ಯಾಂಪಿಯನ್ ಇತ್ತು, ಆಲ್ಕೋಹಾಲ್ ಆ್ಯಂಡ್ ಆಲ್ಕೋಹಾಲ್ ಫ್ರೀ. ಇದು ಬಂದು ಅನ್ಲಿಮಿಟೆಡು. ಇದು ಬಿಟ್ಟು ಬೇರೆ ಡ್ರಿಂಕ್ಸ್ ತೊಗೋಬೇಕು ಅಂದರೆ ನಾವು ಪೇ ಮಾಡಬೇಕು. ಸಪ್ರೇಟ್ ಬಾರ್ ಕೌಂಟರ್ ಇತ್ತು. ಆಮೇಲೆ ಈ ಪಾರ್ಟಿ ಹಾಲಲ್ಲಿ ಹಲವಾರು ಸ್ಮಾಲ್ ಆ್ಯಕ್ಟಿವಿಟೀಸ್ ಇಟ್ಟಿದ್ರು. ಫೋಟೋ ಬೂತ್ ಇರ್ಬೋದು, 360 ಡಿಗ್ರೀಸ್ ರೊಟೇಟಿಂಗ್ ವಿಡಿಯೋ ಇರ್ಬೋದು, ಆಮೇಲೆ ಕೆಲವೊಂದು ಗೇಮ್ಸು ಎಲ್ಲನೂ ಇತ್ತು. ಇನ್ ಬಿಟ್ವೀನ್ ಈ ರೀತಿ ಲೈಟ್ ಮ್ಯಾನ್ಸ್ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಒಂಥರ ಪಾರ್ಟಿ ವೈಬ್ಸ್ ಇತ್ತು. ಸೊ ನಮ್ಮ ಎನರ್ಜಿನೆಲ್ಲ ಬೂಸ್ಟ್ ಮಾಡಿದ್ರು.
ಇದೇ ಬಂದು 360 ಡಿಗ್ರೀಸ್ ರೊಟೇಟಿಂಗ್ ವಿಡಿಯೋ. ಈ ವಿಡಿಯೋ ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ಹೋಗಿ ಚೆಕ್ ಮಾಡಿ ಯಾರು ನೋಡಿಲ್ಲ ಅವರು. ಅದು ವಿತ್ ಮ್ಯೂಸಿಕ್ ಮತ್ತು ಸ್ಲೋ ಮೋಷನ್, ಫಾಸ್ಟ್ ಮೂವ್ ಎಲ್ಲನೂ ಎಡಿಟ್ ಮಾಡಿ ನಮಗೆ ಕೊಡ್ತಾಯಿದ್ರು. ನಾವು ನಮ್ಮ ಜಿಮೇಲ್ ಹಾಕಿದ್ರೆ ನಮ್ಮ ಮೇಲಿಗೆ ಇಮಿಡಿಯೇಟಾಗಿ ವಿತಿನ್ 2 ಮಿನಿಟ್ಸ್ ಅಲ್ಲಿ ಬರ್ತಾಯಿತ್ತು. ಸೊ ಇಲ್ಲಿ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ಫನ್ನೆಲ್ಲ ಇತ್ತು. ಅದಾದ ನಂತರ ನಾವು ಇನ್ನೊಂದು ಹಾಲ್ಗೆ ಹೋದ್ವಿ, ಅದು ಬಂದು ಡಿನ್ನರ್ ಹಾಲ್. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. 2,000 ಜನಕ್ಕೆ ಹೇಗೆ ಅರೇಂಜ್ ಮಾಡಿರಬಹುದು ಅನ್ನೋ ಕುತೂಹಲ ನನಗಂತೂ ಇತ್ತು. ನೋಡಿ, ಎಲ್ಲ ನೀಟಾಗಿ ಟೇಬಲ್ಸ್ ಅರೇಂಜ್ ಮಾಡಿದರು. ಟೇಬಲ್ಸ್, ಚೇರ್ಸು ಮತ್ತು ಸ್ಟಾರ್ಟರ್ ಕೂಡ ಮುಂಚೆನೇ ಟೇಬಲಲ್ಲಿ ಇಟ್ಟಿದ್ದರು. ಅದಾದ ನಂತರ ನಮಗೆ ಮೇನ್ ಕೋರ್ಸ್ ಸರ್ವ್ ಮಾಡಿದ್ರು. ಅಫ್ಕೋರ್ಸ್ ತುಂಬ ಜನ ಇದ್ದ ಕಾರಣ ಬಫೆ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ 1 ಐಟಮ್ ಅಷ್ಟೇ ಇತ್ತು, 1 ಸ್ಟಾರ್ಟರ್, 1 ಮೇನ್ ಕೋರ್ಸ್ ಮತ್ತು 1 ಡೆಸರ್ಟ್. ಏನು ಗೊತ್ತಾ, ನಮ್ಮ ಕಂಪನಿದು ಥೀಮ್ ಬಂದು ಕಲರ್ ಪರ್ಪಲ್ಲು. ನೀವು ನೋಡ್ತಾ ಇರ್ಬೋದು ಎಂಟೈರ್ ವಿಡಿಯೋನಲ್ಲಿ ಲೈಟ್ಸ್ ಆಗಿರಬಹುದು, ಡೆಕೋರೇಷನು ಎಲ್ಲ ಪರ್ಪಲ್ ಕಲರಲ್ಲೇ ಇದೆ. ನಮಗೆ ಕಂಪನಿ ಏನಾದರೂ ಸ್ಪಾನ್ಸರ್ ಮಾಡಿದ್ರೆ ಅದು ಕೂಡ ಪರ್ಪಲ್ ಕಲರ್ ಆಗಿರುತ್ತೆ. ಪರ್ಪಲ್ ಕಲರ್ ಏನಕ್ಕೆ ಇಟ್ಟಿದ್ದಾರೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಪರ್ಪಲ್ಲು ಹಲವಾರು ಸಿಗ್ನಿಫಿಕೆನ್ಸ್ ಇದೆ. ಇಟ್ ಸಿಂಬಲೈಸಸ್ ಕ್ರಿಯೇಟಿವಿಟಿ ಆ್ಯಂಡ್ ಇಮ್ಯಾಜಿನೇಷನ್, ಆಮೇಲೆ ಇಂಡಿಪೆಂಡೆನ್ಸ್ ಆ್ಯಂಡ್ ಡಿಗ್ನಿಟಿ. ಆಲ್ಸೋ ಇಟ್ ರೆಪ್ರೆಸೆಂಟ್ಸ್ ವಿಸ್ಡಮ್ ಆ್ಯಂಡ್ ನಾಲೆಜ್ ಆ್ಯಂಡ್ ಪವರ್. ಸೊ ಇದನ್ನೆಲ್ಲನೂ ಒಟ್ಟುಗೂಡಿಸಿ ಪರ್ಪಲ್ ಕಲರ್ನ ಚೂಸ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಆ್ಯಕ್ಚುಲಿ ಏನಂದರೆ ನಾವು ಸ್ಟೇಜಿಂದ ತುಂಬ ದೂರ ಕುತ್ಕೊಂಡ್ಬಿಟ್ಟಿದ್ವಿ. ಊಟ ಮಾಡ್ತಾ ಇರುವಾಗಲೇ ಮತ್ತೆ ಮ್ಯೂಸಿಕ್ಕು, ಕ್ವಿಝ್ ಆಗಲಿ, ಸಿಂಗರ್ಸ್ ಎಲ್ಲ ಬರ್ತಾಯಿದ್ರು. ಬಟ್ ಅದು ಹತ್ತಿರದಿಂದ ಕ್ಯಾಪ್ಚರ್ ಮಾಡೋದಕ್ಕೆ ನನಗೆ ಮಿಸ್ ಆಯಿತು. ಯಾಕಂದರೆ ತುಂಬ ಹಿಂದೆ ನಾವು ಕೂತಿದ್ವಿ, ಲಾಸ್ಟ್ ಕೂತಿರೋದೇ ನಾವು. ಪಾರ್ಟಿ ಮಾತ್ರ ಸಕ್ಕತ್ತಾಗಿತ್ತು. ಸಿಂಗರ್ಸ್ ಅಂತೂ ಸೂಪರ್ಬು, ಮ್ಯೂಸಿಕ್ ಆಗಲಿ, ಆ ವೈಬು, ಅಷ್ಟು ಜನ ಬಂದ್ರೂ ಏನು ಕೇಯೋಸ್ ಆಗಲಿಲ್ಲ, ಎಲ್ಲ ಸಕ್ಕತ್ತಾಗಿ ಅರೇಂಜ್ ಮಾಡಿದರು. ಅಟ್ ದ ಎಂಡ್ ಸಿಂಗರ್ಸ್ ಬಂದರು, ಅದು ಸರ್ಪ್ರೈಸಿಂಗ್ ಆಗಿತ್ತು. ಫೇಮಸ್ ಬ್ಯಾಂಡ್ ಸಿಂಗರ್ಸ್ ಅಂತೆ, ಅದು ಮಾತ್ರ ಸಕ್ಕತ್ತಾಗಿತ್ತು. ಅವ್ರ ಎನರ್ಜಿ ನೆಕ್ಸ್ಟ್ ಲೆವೆಲ್ಲು. Hörni, en stor applåd till vårt fantastiska husband Deluxe. Kom igen! Stadium Arena, Siemens Energy. Och jag kommer gå omkring här och prata med er lite då och då. Och då vill jag att ni den första vindturbinen som kunde generera elektricitet. 1. 1887, 2. 1951 eller 3. 1978. And saw it through without exemption. I planned each charted course, each careful step along the byway, and more, much more than this, did it my way. ಇಲ್ಲಿ ನೋಡಿ, ಇದು ಫುಡ್ಡು. ಇದರೊಟ್ಟಿಗೆ ಪೊಟ್ಯಾಟೋಸು ಮತ್ತು ಸಾಸ್ ಸಪ್ರೇಟಾಗಿ ತಂದುಕೊಟ್ಟಿದ್ರು. ಇದು ವೆಜಿಟೇರಿಯನ್ಸ್, ಅವರಿಗೆ ವೆಜಿಟೇಬಲ್ಸು, ಸೊಪ್ಪು, ಮೇಲ್ಗಡೆ ಫ್ರೂಟ್ಸು ಎಲ್ಲ ಹಾಕ್ಕೊಟ್ಟಿದ್ರು. ಇಲ್ಲಿ ನೋಡಿ, ಬಾಯ್ಲ್ಡ್ ಪೊಟ್ಯಾಟೋಸು. ಡೆಸರ್ಟ್ ಮಾತ್ರ ಸಕ್ಕತ್ತಾಗಿತ್ತು.
ಹೊರಡೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಮಧ್ಯಾಹ್ನ 1 ಗಂಟೆಗೆ ನಾವು ಬಂದಿರೋದು. 12 hours. ಇಟ್ ವಾಸ್ ವೆರಿ ಲಾಂಗ್ ಡೇ ಬಟ್ ಸೋ ಮಚ್ ಫನ್, ಲಾಫ್ಟರ್, ಮ್ಯೂಸಿಕ್, ಡಾನ್ಸ್ ಸಖತ್ತಾಗಿತ್ತು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. Jag frågar min själv varför stannar i ro. Men jag vet att det handlar om flow. Vi bara